ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪೃಥ್ವಿ ಕನ್ನಡಿಗ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಎರಡು ಸೀಕ್ರೆಟ್ ಆಗಿರುವ ವಾಟ್ಸಪ್ನ ಸೆಟ್ಟಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಒಂದು ಸೆಟ್ಟಿಂಗ್ನ ನೀವು ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಿದ್ದೀರೋ ಅವರು ಇದನ್ನ ಆನ್ ಮಾಡಿ ಇಟ್ಕೊಳ್ಳಿ, ತುಂಬಾ ಸೇಫ್ ಆಗಿರಬೇಕು ಅಂದರೆ ಆಯಿತಾ. ಈ ಒಂದು ವಾಟ್ಸಪ್ ಸೆಟ್ಟಿಂಗ್ನ ಆನ್ ಮಾಡೋದಕ್ಕೆ ಖುದ್ದಾಗಿ ವಾಟ್ಸಪ್ ಕಂಪ್ನಿಯವರೇ ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ ಆಯಿತಾ. ಆದರೆ ತುಂಬ ಜನ ಈ ಒಂದು ವಾಟ್ಸಪ್ ಸೆಟ್ಟಿಂಗ್ ಬಗ್ಗೆ ಗಮನ ಹರಿಸಲ್ಲ ಮತ್ತು ಆನ್ ಕೂಡ ಮಾಡೋದಕ್ಕೆ ಹೋಗಲ್ಲ. ಈ ಒಂದು ವಾಟ್ಸಪ್ ಸೆಟ್ಟಿಂಗ್ನ ನೀವು ಆನ್ ಮಾಡಿ ಇಟ್ಕೊಂಡಿರಿ ಅಂದರೆ ಹ್ಯಾಕ್ ಆಗೋ ಚಾನ್ಸು ಕಡಿಮೆ ಇರುತ್ತೆ ಆಯಿತಾ. ಆಲ್ಮೋಸ್ಟ್ ಹ್ಯಾಕ್ ಆಗಲ್ಲ ಅಂತಲೇ ಹೇಳ್ಬೋದು ಆಯಿತಾ. ಈ ಒಂದು ಸೆಟ್ಟಿಂಗ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ, ವೀಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೇಳೋದಾದರೆ ಮೊದಲನೇದಾಗಿ ನೀವು ನಿಮ್ಮ ಒಂದು ಫೋನ್ನ ವಾಟ್ಸಪ್ನ ಓಪನ್ ಮಾಡಿಕೊಳ್ಳಿ. ಇಲ್ಲಿ ವಾಟ್ಸಪ್ನ ಓಪನ್ ಮಾಡಿದಾದಮೇಲೆ ಅಲ್ಲಿ 3 ಡಾಟೆಡ್ ಲೈನ್ನ ಕಾಣಿಸುತ್ತೆ. ಆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದಾದಮೇಲೆ ಅಲ್ಲಿ ಕೆಳಗಡೆ ಸೆಟ್ಟಿಂಗ್ ಅನ್ನೋ ಆಪ್ಷನ್ ಶುರು ಆಗುತ್ತೆ. ಅಲ್ಲಿ ಸೆಟ್ಟಿಂಗ್ನ ಮೇಲೆ ಕ್ಲಿಕ್ನ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ತುಂಬಾ ಆಪ್ಷನ್ಗಳು ಶೋ ಆಗ್ತಾ ಹೋಗುತ್ತೆ. ಅಕೌಂಟ್ಸ್ ಆಗಿರ್ಬೋದು, ಪ್ರೈವಸಿ ಆಗಿರ್ಬೋದು, ಅವತಾರ್ಸ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಈ ಥರ ತುಂಬಾ ಆಪ್ಷನ್ಗಳು ಶೋ ಆಗುತ್ತೆ. ಇದರಲ್ಲಿ ನೀವು ಇಲ್ಲಿ ಮೊದಲನೇದಾಗಿ ಶೋ ಆಗುತ್ತಲ್ಲ ಅಕೌಂಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು ಆಯಿತಾ. ಇಲ್ಲಿ ಕ್ಲಿಕ್ನ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ನೋಟಿಫಿಕೇಷನ್ ಅಂತ ಇರುತ್ತೆ ಆಯಿತಾ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದಾದ್ಮೇಲೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಸೆಕ್ಯೂರಿಟಿ ನೋಟಿಫಿಕೇಷನ್ ಆನ್ ದಿಸ್ ಡಿವೈಸ್ ಅಂತ ಇರುತ್ತೆ. ಇದು ಕಂಪಲ್ಸರಿ ಆಫ್ ಆಗಿರುತ್ತೆ ಆಯಿತಾ. ಇದನ್ನ ನೀವು ಎಲ್ಲರೂ ಆನ್ ಮಾಡ್ಕೊಬೇಕು. ಇದನ್ನ ಆನ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ ಆಯಿತಾ. ಇದು ಆಫ್ ಆಗಿರುತ್ತಲ್ಲ, ಇದನ್ನ ನೀವು ಆನ್ ಮಾಡ್ಕೊಂಡೆ ಆದಮೇಲೆ ಇದು ನೋಡ್ತಿರ್ಬೋದು ಈ ವಾಟ್ಸಪ್ನ ಯಾರೆಲ್ಲ ಯೂಸ್ ಮಾಡ್ತಿದ್ದೀರೋ ಎಲ್ಲರೂ ಇದನ್ನ ಆನ್ ಮಾಡಿದರೆ ನಿಮ್ಮ ಒಂದು ಮೆಸೇಜ್ ಏನಿರುತ್ತೆ ಆಯಿತಾ, ನೀವು ಬೇರೆಯವರೊಂದಿಗೆ ಮಾತಾಡ್ತಿರುವಂಥ ಮೆಸೇಜ್ ಆಗಿರ್ಬೋದು, ವೀಡಿಯೋಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಇವೆಲ್ಲವೂ ಸೇಫ್ ಆಗಿರುತ್ತೆ ಆಯಿತಾ. ಎಲ್ಲೂ ಕೂಡ ಲೀಕ್ ಆಗಲ್ಲ ಆಯಿತಾ. ಇದಕ್ಕೋಸ್ಕರ ನೀವು ಈ ಒಂದು ಫ್ಯೂಚರ್ನ ನೀವು ಆನ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟು ಅಲ್ಲಿಂದ ಹಂಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೀವು ಮೇನ್ ಪೇಜಿಗೆ ಬಂದಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಇದು ಪ್ರೈವಸಿ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ ಆಯಿತಾ. ಪ್ರೈವಸಿ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿದಾದ್ಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋ ಡೌನ್ ಮಾಡಿದರೆ ಅಲ್ಲಿ ನಿಮಗೆ ಅಡ್ವಾನ್ಸ್ಡ್ ಅಂತ ಒಂದು ಫ್ಯೂಚರ್ ಕಾಣಿಸುತ್ತೆ ಆಯಿತಾ. ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ನ ಮಾಡಿದರೆ ಅಲ್ಲಿ ನಿಮಗೆ 3 ಆಪ್ಷನ್ ಶೋ ಆಗುತ್ತೆ ಗೈಸ್. ಈ 3 ಆಪ್ಷನ್ನು ಇಂಪಾರ್ಟೆಂಟು, ಯಾರೆಲ್ಲ ಆನ್ ಮಾಡಿಲ್ಲ ಎಲ್ಲರೂ ಆನ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಈ ಒಂದು 3 ಆಪ್ಷನ್ನ ಆನ್ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಾದರೆ ಈ 3 ಆಪ್ಷನ್ನು ನಿಮ್ಮ ಒಂದು ವಾಟ್ಸಪ್ನ ಹ್ಯಾಕ್ ಆಗೋದ್ರಿಂದ ನಿಮ್ಮ ಡೇಟಾ ಮತ್ತು ನಿಮ್ಮ ಒಂದು ಎಕ್ಸಾಕ್ಟ್ ಲೊಕೇಶನ್ನ ಟ್ರ್ಯಾಕ್ ಮಾಡೋದ್ರಿಂದ ಸೇಫ್ ಮಾಡುತ್ತೆ ಆಯಿತಾ. ಇದು ಆನ್ ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ಅಡ್ರೆಸ್ ಶೋ ಆಗಲ್ಲ. ಅದರಲ್ಲಿ IP ಅಡ್ರೆಸ್ ಅಂತ ಇರುತ್ತಲ್ಲ ಅದು ಮೈನಾಗಿ ಆನ್ ಆಗಿರಬೇಕು ಆಯಿತಾ. ಹಂಗಾಗಿ ಅದು ಆನ್ ಆಗಿದ್ದರೆ ನಿಮ್ಗೆ ಏನಾದರೂ ವಾಟ್ಸಪ್ಪಲ್ಲಿ ಯಾರಾದರೂ ಕಾಲ್ ಮಾಡಿ, ವೀಡಿಯೋ ಕಾಲ್ ಮಾಡಿ ನಿಮ್ಗೆ ಏನಾದರೂ ಎದುರಿಸ್ತಾ ಇದ್ದರೆ ನಿಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡೋದಕ್ಕೆ ಅವ್ರಿಗೆ ಬಿಡಲ್ಲ ವಾಟ್ಸಪ್ ಅವರು ಆಯಿತಾ. ಇವೆರಡು ಸೆಟ್ಟಿಂಗ್ ಏನಿರುತ್ತೋ ಇದು ತುಂಬಾ ಕ್ಲಿಯರಾಗಿ ಹೇಳ್ತೀನಿ ಕೇಳಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ಸಪ್ನವರೇ ನಿಮಗೆ ರೆಕಮೆಂಡ್ ಮಾಡ್ತಾರೆ ಇದನ್ನ ಆನ್ ಮಾಡೋದಕ್ಕೆ. ಈ ಒಂದು ಫ್ಯೂಚರ್ನ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ವಾಟ್ಸಪ್ ಇದ್ದಾಗಿಂದನೂ ಇತ್ತು. ಸೊ ಆಲ್ಮೋಸ್ಟ್ ಜನ ಇದನ್ನ ಆನ್ ಮಾಡ್ಕೊಳೋದಕ್ಕೆ ಹೋಗಲ್ಲ. ಇವೆರಡು ಸೆಟ್ಟಿಂಗ್ ಏನಿರುತ್ತೋ ಇವು ತುಂಬಾ ಮುಖ್ಯ ಆಗಿರುತ್ತೆ ನೀವು ವಾಟ್ಸಪ್ನ ಬಳಸ್ತಾ ಇರೋರಿಗೆ ಆಯಿತಾ. ಈ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂತು ಅಂದರೆ ಇದರಲ್ಲಿ ನೀವು ನಿಮ್ಮ ವಾಟ್ಸಪ್ ಹ್ಯಾಕ್ ಆಗೋದ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಆಯಿತಾ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.